ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂಡಸ್ಟ್ರಿಯಿಂದ ಇದ್ದೀನಿ ನಾನು. ಇವನು ರೀಲ್ ತಿಂತಾ ಇದ್ದಾನಪ್ಪ, ರೀಲ್ ತಿಂತಾ ಇದ್ದಾನೆ ಅಂತ ಹೇಳ್ತಾ ಇದ್ರು. ಸರ್, ಇಂಡಸ್ಟ್ರಿ ತಪ್ಪು ಮಾಡಿಲ್ಲ, ಇಂಡಿವಿಜುವಲ್ಸ್ ತಪ್ಪು ಮಾಡ್ತಾ ಇದ್ದಾರೆ. ಒಂದು KGF ಆದಾಗ ಇಂಡಸ್ಟ್ರಿ ಜೈ ಕನ್ನಡ ಅಂದ್ಬಿಡ್ತಾರೆ, ಕಾಂತಾರ ಹೋದಾಗ ಜೈ ಅಂದ್ಬಿಡ್ತಾರೆ. 2 ವರ್ಷ 3 ವರ್ಷ ಅಪ್ರೆಂಟಿಸ್ ಟ್ರೈನಿಂಗ್ ಇರುತ್ತೆ. ಅದೇ ರೀತಿ ನೀವು ನಟ ಆಗಬೇಕು ಅನ್ನುವಾಗ ಒಂದು ಡ್ರಾಮಾ ಸ್ಕೂಲ್ ಇದೆ ನಿಮಗೆ. ಆದರೆ ಪ್ರೊಡ್ಯೂಸರ್ಗೆ ಎಲ್ಲಿದೆ ಇನ್ಸ್ಟಿಟ್ಯೂಟ್? ಕುದುರೆ ಲಾಳ ಸಿಕ್ತು ಅಂತ ಕುದುರೆ ಕೊಂಡ್ಕೊಂಡಂತೆ ಅವನೊಬ್ಬ. 100 ರೂಪಾಯಿ ಒಂದು ಮೊಳ ಹೂ ತರಕ್ಕೆ 2,500 ರೂಪಾಯಿ ಖರ್ಚು ಮಾಡಿದ್ರೆ ದೊಡ್ಡ ಸ್ಟಾರ್ನ ಹಾಕೊಂಡ್ಬಿಟ್ಟು ನೀನು ಚಿಕ್ಕ ಬಡ್ಜೆಟ್ ಪಿಕ್ಚರ್ ಮಾಡ್ತೀನಿ ಅಂದರೆ ನನ್ನನ್ನು ನಂಬಿ ಒಬ್ಬ ನಿರ್ಮಾಪಕ ಬರ್ತಾನೆ, ಕೈ ಚೆಲ್ಕೊಂಡು ಕೂತ್ಕೋಬಾರ್ದು. ಯೋಚನೆ ಮಾಡಿ ಯೋಜನೆ ಮಾಡು, ಯೋಜನೆ ಮಾಡಿಬಿಟ್ಟು ಯೋಚನೆ ಮಾಡಬೇಡ. ನಾವು ಯಾರನ್ನು ಬರಬೇಡಿ ಅಂತ ಹೇಳಬಾರ್ದು, ಬಂದವ್ರನ್ನ ಉಳಿಸ್ಕೋಬೇಕು ಅನ್ನೋದು ಯೋಚನೆ ಮಾಡೋದು. ನಾನು ಸೆಕ್ರೆಟರಿ ಆಗಿದ್ದಾಗ ಚೇಂಬರಲ್ಲಿ ಪ್ರತಿಯೊಬ್ಬ ನಿರ್ಮಾಪಕನು ಕೂಡಿಸ್ಕೊತಾ ಇದ್ದೆ. ಸರ್, ಪೋಸ್ಟ್ರಲ್ಲಿ ಹಾಕಿದ್ರೆ ಒಂದು ಮುಖ ಯಾರು ಅಂತ ಗೊತ್ತಾಗಬೇಕು ಸರ್. ನಾಟಕದ ಥಿಯೇಟರ್ ಹೌಸ್ಫುಲ್ ಆಗುತ್ತೆ. ಈಗ ಕಂಟೆಂಟ್ ನೋಡಿದ್ರೆ ಬರೀ ಮರ್ಡರು, ಟೈಟ್ಲ್ ಕೇಳಿದಾಗಲೇ ಹೊಡೆದಾಟ. ಯಾರು ಸರ್, ಯಾವ ಹೆಣ್ಮಕ್ಳು ಬರ್ತಾರೆ? ಹೆಣ್ಮಕ್ಳೆಲ್ಲ ಬರ್ತಾ ಇದ್ದಾರೆ, ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದೆ ಅಂತ ಇವರೇ ಹೇಳ್ಕೋಬೇಕು. ಬೇರೆನ್ನ ದುಷ್ಟನ್ನ ಬಿಡಿ, ಕರೆಕ್ಟ್. ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಊರ್ವಶಿ ಇಲ್ಲ ನನಗೆ, ಆ ರಸ್ತೆಗೆ ಹೋದಾಗೆಲ್ಲ ನಂಗೆ ನಮಸ್ಕಾರ ಮಾಡ್ತೀನಿ. ಇದ್ದಿದ್ದನ್ನ ಕೆಡವಿ ಅಲ್ಲಿ ಬೇರೆ ಏನಾದರೂ ಬಂದಾಗ ಇದ್ದಿದ್ದು ಮಜಾ ಇತ್ತಲ್ಲ ಹೊಟ್ಟೆ. ಹೌದು ಹೌದು. Investing in cinemas without cinema knowledge is injurious to you, your family, and the audience too. Annadata sukhi bhava. ಈಗ ಒಬ್ಬ ನಿರ್ದೇಶಕನಾಗಬೇಕಾದ್ರೆ ಸಿನಿಮಾ ಸ್ಕೂಲ್ ಇದೆ, ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂದರೂ ಸಿನಿಮಾ ಸ್ಕೂಲ್ ಇದೆ, ಒಬ್ಬ ಟೆಕ್ನಿಷಿಯನ್ ಆಗಬೇಕು ಅಂದರೂ, ಯಾವುದೇ ರೀತಿಯಂಥ ಟೆಕ್ನಿಷಿಯನ್ ಆಗಬೇಕು ಅಂದ್ರೂ ಅದಕ್ಕೆ ತರಬೇತಿ ಕೇಂದ್ರಗಳು ಅಂತ ಇದ್ದಾವೆ. ಆದರೆ ಒಬ್ಬ ನಿರ್ಮಾಪಕ ಅಂದರೆ ನಮ್ಮ ಅನ್ನದಾತರು ಯಾರಿದ್ದಾರೆ ಅವ್ರಿಗೆ ಟ್ರೈನಿಂಗ್ ಸೆಂಟರ್ ಅಂತ ಯಾವುದೂ ಇಲ್ಲ. ಇದಕ್ಕೆ ಅವ್ರಿಗೆ ಟ್ರೈನ್ ಮಾಡೋಕ್ಕಾಗಲಿ ಅಥವಾ ಅವ್ರಿಗೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಅಥವಾ ಸಜೆಷನ್ನ ಶೇರ್ ಮಾಡ್ಕೊಳ್ಳೋಕ್ಕಾಗಲಿ ಏನಾದರೂ ಐಡಿಯಾ ಇಟ್ಕೊಂಡಿದ್ದೀರಾ? ನಾನು ಮೊದಲಿಂದ ಹೇಳ್ತಾ ಇದ್ದೆ, ಒಂದು ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಇರುತ್ತೆ. ನೀವು ಯಾವುದೋ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತೀರ ಅಂತ ಇಟ್ಕೊಳ್ಳಿ. ಅಲ್ಲಿ ಆ ಮೇಯ್ನ್ ಜಾಬಿಗೆ ಬರೋಕ್ಕೆ ಮುಂಚೆ ಒಬ್ಬರು ನಿಮ್ಮನ್ನು ಕಲಿಸ್ತಾರೆ. ಹೀಗೆ ಮಾಡಬೇಕಪ್ಪ, ಹೀಗೆ ಮಾಡಬೇಕು ಅಂತ ಸುಮಾರು 1 ವರ್ಷ 2 ವರ್ಷ 3 ವರ್ಷ ಅಪ್ರೆಂಟಿಸ್ ಟ್ರೈನಿಂಗ್ ಇರುತ್ತೆ. ಅದೇ ರೀತಿ ನೀವು ನಟ ಆಗಬೇಕು ಅನ್ನುವಾಗ ಒಂದು ಡ್ರಾಮಾ ಸ್ಕೂಲ್ ಇದೆ ನಿಮಗೆ, ಒಂದು ಫಿಲಿಮ್ ಇನ್ಸ್ಟಿಟ್ಯೂಟ್ ಇದೆ, ಹೋಗಿ ಕಲಿತೀರ. ಆದರೆ ಪ್ರೊಡ್ಯೂಸರ್ಗೆ ಎಲ್ಲಿದೆ ಇನ್ಸ್ಟಿಟ್ಯೂಟು? ಇಲ್ಲ, ಯಾರೂ ಇಲ್ಲ. ಏನೋ ದುಡ್ಡಿರುತ್ತೆ, ಏನೋ ಮಾಡಬೇಕು ಅಂತ ಕುದುರೆ ಲಾಳ ಸಿಕ್ತು ಅಂತ ಕುದುರೆ ಕೊಂಡ್ಕೊಂಡಂತೆ ಅವನೊಬ್ಬ. ಆ ರೀತಿಯಾಗಿ ಬರಬಾರ್ದು ಇಲ್ಲಿ. ಯಾಕೆ ಬರಬಾರ್ದು ಅಂತ ಹೇಳಿದಾಗ, ನಿಮ್ಮ ಒಂದು ತಪ್ಪು ಮಾಡ್ತೀರಾ, ನಿಮ್ಮ ತಪ್ಪನ್ನು ಇಂಡಸ್ಟ್ರಿ ಮೇಲೆ ಹೊರಿಸಬಾರ್ದು. ನೀವು ಎಡು ಬಿದ್ದಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ತಪ್ಪದು. ಅದನ್ನು ತಂದು ಚೇಂಬರ್ ಏನು ಮಾಡ್ತು, ಇಂಡಸ್ಟ್ರಿ ಏನು ಮಾಡ್ತು ಅಂತ ಅದನ್ನು ಎಲ್ಲವನ್ನು ಕಲಿತು ಬರಬೇಕು. ಒಂದು ವೇಳೆ ಕಲಿತು ಬಂದ ಮೇಲೆ ನಾನೊಂದು ಉದಾಹರಣೆ ಕೊಡ್ತೀನಿ. ಇವಾಗ ರಾಜ್ಕುಮಾರ್ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಸಿನಿಮಾ ಮಾಡ್ತಾಯಿದ್ರು. ಅವ್ರೇನು ಬಡ್ಜೆಟೆಲ್ಲ ವರ್ಕೌಟ್ ಮಾಡ್ತಾ ಇರಲಿಲ್ವಾ? ಅವ್ರು ತಿಳ್ಕೊಂಡು ಇಷ್ಟೇ ಆಗಬೇಕು, ಇಷ್ಟೇ ಬರಬೇಕು, ಇಂಥದ್ದೇ ಆಗಬೇಕು, ಇಷ್ಟೇ ಬಾಟ, ಇಷ್ಟೇ ಊಟ ಅಂತ ಮಾಡೋರಲ್ಲ. ಅವರು ಕಂಡೀಷನಾಗಿ ಹೇಳೋರು, ನಮ್ಮ ನಟರುಗಳನ್ನ ಹಂಗೆ ಹೇಳೋರು ಅವರು. ನೀವು ಈ ಸಿನಿಮಾ ಮುಕ್ಕೊಂಡಾಗ ಇದು ನಿನ್ನ ಡೇಟು, ಈ ಡೇಟು ನಮ್ಮದು, ನಾನು ಕೂಡ. ಅದು ಅಕಸ್ಮಾತ್ ಅವ್ರ ಹತ್ರ ಹೋಗಿ ಈ ಡೇಟ್ ಫ್ರೀ ಆಗಿದೆ, ನಾವು ಅಲ್ಲೂ ವರ್ಕ್ ಮಾಡ್ಬೋದಾ ಅಂತ ಕೇಳಿದಾಗ ಅವರು ನೋಡ್ತಾರೆ, ತಮ್ಮ ಪಿಕ್ಚರ್ನ ಅಗತ್ಯ ನೋಡ್ತಾರೆ, ಹಂಗೆ ಹೇಳ್ತಾರೆ. ಇವತ್ತು ಆ ರೀತಿ ಮಾಡುವಂಥ ನಿರ್ಮಾಪಕರನ್ನ ನಾವು ತಯಾರಿ ಮಾಡಬೇಕು. ನಾನು ಏನು ಹೇಳ್ತೀನಿ ಅಂದರೆ, ಯಾವುದೇ ಒಬ್ಬ ಹೊಸ ನಿರ್ಮಾಪಕನಾಗಬೇಕು ಅಂತ ಇಷ್ಟಪಡುವವರು ಒಬ್ಬ ಅನುಭವಿ ನಿರ್ಮಾಪಕನ ಜೊತೆ ಸೇರ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಅದು ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಯಾವುದೇ ಒಂದು ಅನುಭವ ಇರೋನ ಹೇಗೆ ಅವ್ರ ಹತ್ರ ಹೋಗಿ, ಸರ್ ನಾವು ಒಂಚೂರು ನಿಮ್ಮ ಜೊತೆ ಇದ್ಕೊಂಡು ಕಲಿತೀವಿ ಸರ್ ಅಂತ ಬಂದು ಒಂದು ಚಿಕ್ಕ ಬಂಡವಾಳ ಹಾಕಿ ಕೂತ್ಕೊಳ್ಳಿ, ಕಲೀಲಿ. ಕಲಿತ ಮೇಲೆ ಒಂದೊಂದೇ ಬರುತ್ತೆ, ವಿಚಾರಗಳು ಬರುತ್ತೆ. ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ಒಂದು ಮೊಳ ಹೂವು ತರೋಕ್ಕೆ, ಆ ಹೂವಕ್ಕೆ 100 ರೂಪಾಯಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾರ್ ವ್ಯವಸ್ಥೆ, ತರೋನ್ ವ್ಯವಸ್ಥೆ ಎಲ್ಲ 2,500 ರೂಪಾಯಿ ಹಾಕಿದ್ರೆ ಯಾರನ್ನು ಬ್ಲೇಮ್ ಮಾಡೋದು ಅಲ್ವಾ? 100 ರೂಪಾಯಿ ಒಂದು ಮೊಳ ಹೂ ತರೋಕ್ಕೆ, ಮಲ್ಲಿಗೆ ಹೂವು ತರೋಕ್ಕೆ 2,500 ರೂಪಾಯಿ ಖರ್ಚು ಮಾಡಿದ್ರೆ ಈಸ್ ಇಟ್ ಎ ಗುಡ್ ಕ್ಯಾಲ್ಕುಲೇಷನ್? ಇಲ್ಲ. ಅದೇ ರೀತಿ ಒಂದು ಸಿನಿಮಾ ಮಾಡುವ ತನ್ನ ಬಂಡವಾಳ ಇಷ್ಟು ಬರುತ್ತೆ, ಏನು ವಾಟ್ ಈಸ್ ದಿ ರಿಟರ್ನ್? ಇವಾಗ ಯಾವುದೇ ಒಂದು ವ್ಯಾಪಾರ ಮಾಡಬೇಕಾದ್ರೆ ಅವ್ನು ಹೇಳ್ತಾನೆ, ನಾನು ಯಾವುದೋ ಒಂದು ಹೋಟ್ಲಿಗೆ ಹೋದೆ, ಎಷ್ಟು ವಡೆ ಮಾಡ್ತೀರಾ ನೀವು ಅಂತ. ಸರ್ ನಮಗೆ ಒಂದು ಆ್ಯಾವ್ರೇಜ್ ಒಂದು 100-150 ವಡೆ ಮಾಡ್ತೀವಿ ಸರ್. ಭಾನುವಾರ ಆದರೆ 150, ಆರ್ಡಿನರಿ ಸ್ಯಾಟರ್ಡೇ ಸಂಡೇ ಆದರೆ 150 ಮಾಡ್ತೀವಿ, ಆರ್ಡಿನರಿ ಡೇಸಲ್ಲಿ 100 ಮಾಡ್ತೀವಿ ಸರ್ ಅಂತ ಹೇಳ್ತಾರೆ. ಅವ್ನು ಕ್ಯಾಲ್ಕುಲೇಷನ್ ಗೊತ್ತು, ಇಷ್ಟೇ ಜನ ಬರ್ತಾರೆ, ಇಷ್ಟೇ ಜನ. ಅವನು ನಾನು ಇಷ್ಟೊಂದು ರಶ್ ಇರುತ್ತಲ್ಲ ಅಂತ. ಸರ್ ಒಂದೊಂದು ಸಲ ಇರುತ್ತೆ, ಒಂದೊಂದು ಸಲ ಇಲ್ಲದಾಗ ಏನು ಮಾಡೋದು?
ಲಾಸ್ ಆಗುತ್ತೆ. ಲೆಕ್ಕ ಹಾಕ್ಕೊಂಡು ಮಾಡಬೇಕು. ಯಾವುದೇ ಒಂದು ಕೆಲಸ ಮಾಡೋದು, ಬೇಕರಿ ಆಗಿರ್ಬೋದು, ಅದು ಹೋಟೆಲ್ ಆಗಿರ್ಬೋದು, ಅಥವಾ ನಾವೇ ಮದುವೆ ಮನೆಗಳು ನೋಡಿರ್ತೀವಿ, ಎಷ್ಟು ಜನ ಬರ್ತಾರೆ ಅಂತ ಒಂದು ಲೆಕ್ಕ ಹಾಕ್ಕೋತೀವಿ. ನೀವು ಪುಟ್ಟಣ್ಣ ಕಣಗಳಲ್ಲಿ ಒಂದು ಹಾಡೇ ಇದೆಯಲ್ಲ, ನಾಲ್ಕೊಂದ್ಲ 4, 4 8, ಈ ಒಂದು ಲೆಕ್ಕ ಇಲ್ಲದೆ ಇದ್ದರೆ ಅರ್ಥಮೆಟಿಕ್ಕು, ಮ್ಯಾಥಮೆಟಿಕ್ಸು ಮತ್ತು ಸಿನಿಮಾ ಎಲ್ಲ ಇಟ್ ಶುಡ್ ಗೋ ಟುಗೆದರ್. ಇದಕ್ಕೆ ಮುಖ್ಯವಾದ ಹೊಣೆ ಏನಪ್ಪ ಅಂದರೆ, ಆ ನಿರ್ಮಾಪಕನಿಗೆ ಅನುಭವ ಬರಬೇಕಾದ್ರೆ ನಾನೊಂದು ಲಾಸ್ ಮಾಡಿಕೊಂಡೆ ನೆಕ್ಸ್ಟ್ ಗೈನ್ ಮಾಡ್ತೀನಿ ಅಂತ ಹೇಳಬಾರ್ದು. ನೀನು ಕಲ್ತು ಬಂದರೆ ಅದಕ್ಕಿಂತ ಒಂದು 6 ತಿಂಗಳು ಟ್ರೈನಿಂಗ್. ಈ ಸಲ ನಾವು ಏನಾದರೂ ಚೇಂಬರ್ಲ್ ಅಂತಿದ್ರೆ, ಹೊಸ ನಿರ್ಮಾಪಕರು ಬರ್ತಾ ಇದೆ ಅಂದರೆ ಅವರು ಫಸ್ಟ್ ರಿಜಿಸ್ಟರ್ ಮಾಡಿದಾಗ ಅವ್ರಿಗೆ ಅಂತ ಒಂದು ಟ್ರೈನಿಂಗ್ ಕೊಡಬೇಕು. ಪಿಕ್ಚರ್ ಮಾಡೋಕ್ಕೆ ಮುಂಚೆ ಆ ಅನುಭವಿ ಇವ್ರನ್ನ ಕರೆದು, ನೋಡಿ ಈ ಥರ ಮಾಡಬೇಕು, ಈ ಥರ. ಆಮೇಲೆ ಕಂಟೆಂಟ್ ಅಂಡ್ ಅದಕ್ಕೆ ಇದು ಖರ್ಚು. ಈಗ ದೊಡ್ಡ ಸ್ಟಾರ್ನ ಹಾಕೊಂಡ್ಬಿಟ್ಟು ನೀನು ಚಿಕ್ಕ ಬಡ್ಜೆಟ್ ಪಿಕ್ಚರ್ ಮಾಡ್ತೀನಿ ಅಂದರೆ ಒಪ್ಪಲ್ಲ ಅವರು. ಅಥವಾ ಒಂದು ಸಾಮಾನ್ಯ ನಟನ ಹಾಕ್ಬಿಟ್ಟು ಬಂಡವಾಳ ಜಾಸ್ತಿ ಹಾಕ್ಬಿಟ್ರೆ ಅದೂ ಬರಲ್ಲ. ಸೊ ಹೀಗಾಗಿ ಇಟ್ ಈಸ್ ಒಂಥರ ಸಿಚುವೇಶನ್ನು. ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನೋಡಿ ಕೆಲವರೆಲ್ಲ ಭೋಜ್ಪುರಿನಲ್ಲಿ ಪಿಕ್ಚರ್ ಮಾಡ್ತಾರೆ, ಒರಿಯಾ ಪಿಕ್ಚರ್ ಮಾಡ್ತಾರೆ, ಬೆಂಗಾಲಿನಲ್ಲಿ ಪಿಕ್ಚರ್ ಮಾಡ್ತಾರೆ, ಮಲಯಾಳದಲ್ಲಿ ಪಿಕ್ಚರ್ ಮಾಡ್ತಾರೆ. ಈಗ ಯು ಸಿ ಇನ್ ಮಲಯಾಳಂ ಇಂಡಸ್ಟ್ರಿನಲ್ಲಿ ಒಬ್ಬ ನಿರ್ಮಾಪಕ ಅವನು ಸೋತು ಸುಣ್ಣ ಆಗಬಾರ್ದು ಅಂತ ಹೇಳಿ ಆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಭಾಳ ಗಟ್ಟಿತನದಿಂದ ಕೆಲಸ ಮಾಡುತ್ತೆ, ಎಚ್ಚರಿಕೆ ಕೊಡುತ್ತೆ. ಆ ರೀತಿಯಾದ ಕೆಲಸ ಕರ್ನಾಟಕದಲ್ಲಿ ಆಗಬೇಕು. ಇವಾಗ ನಾವೆಲ್ಲ ಮಾಡಬೇಕಾದ್ರೆ ಕೆಲವರು ಪಿಕ್ಚರ್ಗಳು, ಫಾರ್ ಎಕ್ಸಾಂಪಲ್ ನಾನು ಓಪನ್ ಆಗಿ ಹೇಳ್ತೀನಿ, ಬರ್ಗೂರು ರಾಮಚಂದ್ರಪ್ಪ ಅವ್ರ ಪಿಕ್ಚರು ಥಿಯೇಟ್ರಲ್ಲಿ ಬರಲ್ಲ ಅಂತ ಗೊತ್ತಿದೆ. ಅವರು ಥಿಯೇಟ್ರಿಗೆ ಬರಲ್ಲ, ಆಡಿಯನ್ಸ್ ಬರಲ್ಲ, ಮತ್ತೊಂದು ಬರಲ್ಲ ಅಂತ ಹೇಳಿಬಿಟ್ಟು ಅವ್ರು ಸಿನಿಮಾ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳಲ್ಲ. ಅವರೇ ಆ ಸಿನಿಮಾನ ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಒಂದೊಂದು ಊರಲ್ಲಿ ತೊಗೊಂಡೋಗಿ ಅವ್ರದ್ದೇ ಆದಂಥ ಗೆಳೆಯರ ಬಳಗ ಇದೆ, ಅಭಿಮಾನಿ ಬಳಗ ಇದೆ, ಮಾಡಿ ಆ ಸಿನಿಮಾದಲ್ಲಿ ಬರುವ ಹಣವನ್ನು ನಿರ್ಮಾಪಕನಿಗೆ ಕೊಡ್ತಾರೆ. ಸೊ ದೇರ್ ಬೈ ದ ಪ್ರೊಡ್ಯೂಸರ್ ಇಸ್ ಸೇವ್ಡ್. ನಾನು ಹೇಳೋದು, ನನ್ನನ್ನು ನಂಬಿ ಒಬ್ಬ ನಿರ್ಮಾಪಕ ಬರ್ತಾನೆ, ಕೈ ಚೆಲ್ಕೊಂಡು ಕೂತ್ಕೋಬಾರ್ದು ಇಲ್ವಾ? ಆ ರೀತಿಯಾದೊಂದು ಪ್ರಯತ್ನ ಆಗಬೇಕು. ಬಹುಶಃ ಮುಂದಿನ ದಿನಗಳಲ್ಲಿ ಆ ಕಡೆಗೆ ಸ್ವಲ್ಪ ಪ್ರಯತ್ನ ಪಡೋಣ, ಒಲವು ತೋರಿಸೋಣ. ನೀವು ಇವಾಗ ಹೇಳಿದಂಥ ಪ್ರಶ್ನೆಗಳೆಲ್ಲ ನನಗೆ ಕಾಡ್ದಾಗ್ಲೇ ನಾನು ಈ ಅನ್ನದಾತ ಸುಖೀಭವ ಕಾರ್ಯಕ್ರಮನ ಮಾಡಿ ಹೊಸದಾಗಿ ಬರ್ತಂಥ ಪ್ರತಿಭೆಗಳಿಗಿರ್ಬೋದು, ಯಾರೇ ಚಿತ್ರರಂಗದಲ್ಲಿರ್ಬೋದು ಅಥವಾ ಚಿತ್ರರಂಗದಲ್ಲಿ ಬರೋವಂಥ ಆಸಕ್ತಿ ಉಳ್ಳವ್ರು ಇರ್ಬೋದು, ಅವ್ರಿಗೋಸ್ಕರ ಅಂತಲೇ ಮಾಡಿದಂಥ ಚಾನಲ್ಲು. ಸೊ ಈ ಚಾನಲ್ನ ಪ್ರೇಕ್ಷಕರು ಯಾರಿದ್ದಾರೆ ಇದನ್ನು ನೋಡಿ ಸುಮಾರು ಜನ ಬಂದು ನನ್ನ ಹತ್ರ ಅನುಭವಗಳನ್ನ ಹಂಚ್ಕೋತಾರೆ, ನನ್ನ ಹತ್ರ ಥಾಟ್ ಪ್ರೋಸೆಸ್ನ ಹಂಚ್ಕೋತಾರೆ, ಕೇಳ್ಕೋತಾರೆ. ಸೊ ನಮ್ಮ ಒಂದು ಅಳಿಲು ಸೇವೆನೂ ಚಿತ್ರರಂಗಕ್ಕೆ ಇದೆ. ಖಂಡಿತ ಪ್ರೊಫೆಸರ್. ಯಾಕೆ ಹೇಳ್ತೀನಿ ಅಂದರೆ, ನಾವು ನೋಡಿ ಕಲಿತೀವಿ. ಈಗ ನಾನು ಏನು ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ನನಗಿನ್ನ ಎಚ್ಚರ ವಹಿಸೋರು ನಮ್ಮ ಫ್ಯಾನ್ಸ್, ಅಭಿಮಾನಿಗಳು. ಏನು ಮಾತಾಡ್ತಾ ಇದ್ದಾರೆ ಇವರು ಅಂತ ಕಾಯ್ತಾ ಇರ್ತಾರೆ. ಸೊ ನಾವು ನಮ್ಮ ಅನುಭವ ಮಾತ್ರ ಅಲ್ಲ, ನಮ್ಮ ಸತ್ಯಾಸತ್ಯತೆಯನ್ನು ಸರಿಯಾಗಿ ಹೇಳಬೇಕು, ಉಡಾಫೆ ಬಿಡಬಾರ್ದು. ಏನೋ ಸಿಕ್ತು ಇಂಟರ್ವ್ಯೂ, ಏನೋ ಮಾತಾಡ್ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಕೋಬಾರ್ದು. ಸೊ ಎವ್ರಿಥಿಂಗ್ ಈಸ್ ಡಾಕ್ಯುಮೆಂಟೆಡ್. ಇದೆಲ್ಲ ಅಲ್ಲಿ ಡಾಕ್ಯುಮೆಂಟ್ ಆಗ್ತಾ ಇದೆ. ಇದನ್ನು ನಿಮ್ಮ ಇದರೊಳಗೆ ಕ್ಯಾಮ್ರಲ್ಲಿ ಡಾಕ್ಯುಮೆಂಟ್ ಆಗಿ, ನನಗೆ ನಿಮ್ಮ ಕ್ಯಾಮ್ರಾ ಈಸ್ ನಥಿಂಗ್ ಬಟ್ ನನ್ನ ಆಡಿಯನ್ಸ್. ಎಸ್ ಸರ್, ಅಲ್ವಾ ಸರ್? ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಯಾವುದೇ ಒಂದು ವಿಚಾರವಾಗಲಿ ಸ್ವಲ್ಪ ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ, ಏನೇ ಮಾಡಬೇಕಾದ್ರೆ ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡಿ ಇಡು ಅಂತ ಹೇಳ್ತಾರೆ. ಕರೆಕ್ಟ್. ಯೋಚನೆ ಮಾಡಿ ಯೋಜನೆ ಮಾಡು, ಯೋಜನೆ ಮಾಡಿಬಿಟ್ಟು ಯೋಚನೆ ಮಾಡಬೇಡ, ಅದು ನಡೆಯಲ್ಲ. ಯಾರಾದರೂ ಹೊಸಬ್ರು ಚಿತ್ರರಂಗದೊಳಗೆ ಬರ್ತೀನಿ ಅಂದರೆ 95% ಜನ ಬರಬೇಡಿ ಅಂತಲೇ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಪ್ರೊಫೆಸರ್, ಭಾಳ ಒಳ್ಳೆ ಪ್ರಶ್ನೆ ನೀವು ಕೇಳಿರೋದು ಸರ್. ಯಾವುದೇ ಇಂಡಸ್ಟ್ರಿಗೆ ಯಾರನ್ನೇ ಬರಬೇಡಿ ಅಂತ ಹೇಳಲೇಬಾರ್ದು. ದಟ್ಸ್ ನಾಟ್ ಎ ಗುಡ್ ಸೈನ್. ಬೆಳೆಯೋ ಉದ್ಯಮ ಇದು. ನಿಮಗೆಲ್ಲೋ ಆಗಿದೆ, ಇಂಡಸ್ಟ್ರಿನಲ್ಲಿ ಎಲ್ಲ ಬಿದ್ದೋಗ್ತಾ ಇದೆ, ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಕಂಡುಹಿಡಿಬೇಕು. ಈಗ ಒಂದು ಕಾಲದಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ. ಈಗ ನಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ಕಡೆ ಸುತ್ತಕೊಂಡು ವರ್ಲ್ಡೆಲ್ಲ ಟೂರ್ ಹೊಡ್ಕೊಂಡು ಬರೋಕ್ಕಾಗತ್ತೆ ಇವತ್ತಿನ ಕಾಲಘಟ್ಟದಲ್ಲಿ? ಇಲ್ಲ. ಅವನೇನು ಮಾಡ್ದ, ಪ್ರಾಣಿಗಳ ಮೇಲೆ ಓಡಾಡೋಕ್ಕೆ ಶುರು ಮಾಡ್ದ. ಆಮೇಲೆ ಪ್ರಾಣಿಗಳನ್ನ ಓಡ್ಸೋಕ್ಕೆ ಶುರು ಮಾಡ್ದ. ಅದು ಕುದುರೆಯಾಗಿ ಓಡೋಕ್ಕೆ ಶುರು ಮಾಡ್ತು. ಆನೆ ಮೇಲೆ ಹತ್ಕೊಂಡು ಅದ್ರ ಮೇಲೆ ಹೋಗ್ತಾಯಿದ್ರು. ಯುದ್ಧಗಳೆಲ್ಲ ನಡೆಯೋದು, ಕುದುರೆ ಆನೆ ಇಟ್ಕೊಂಡು ಯುದ್ಧ ಬೇರೆ ಮಾಡಿದ್ದಾರೆ. ಇವತ್ತಾದರೂ ನಿಮ್ಗೆ ಜೆಟ್ ಪ್ಲೇನ್ಸ್ ಇದೆ, ಅವತ್ತು ಆ ಥರ ಯುದ್ಧ ಮಾಡಿದ್ರು, ಅದಕ್ಕೆ ಬಳಕಾಯಿತು. ಅದಾದಮೇಲೆ ಸರಕು ಸಾಗಾಣಿಕೆ ಆಯಿತು.
ಸರಕು ಸಾಗಾಣಿಕೆ ಯಾವ್ದ್ರ ಮೇಲೆ ಮಾಡ್ತಾಯಿದ್ರು? ಕತ್ತೆ ಮೇಲೆ ಮಾಡ್ತಾಯಿದ್ರು, ಕುದುರೆ ಮೇಲೆ ಮಾಡ್ತಾಯಿದ್ರು, ಎತ್ತಿನ ಮೇಲೆ ಮಾಡ್ತಾಯಿದ್ರು, ಆಮೇಲೆ ಆನೆ ಮೇಲೆ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಯಾರಿಗೋ ಒಬ್ಬನಿಗೆ ಚಕ್ರ ಕಂಡಿಡ್ದ. ಚಕ್ರ ಕಂಡಿದ್ಮೇಲೆ ಬಂಡಿ ಕಂಡಿಡ್ದ. ಬಂಡಿ ಜೊತೆಗೆ ಪ್ರಾಣಿಗಳನ್ನ ಇಟ್ಟು ಅದನ್ನು ಓಡೋ ಥರ ಮಾಡಿಸ್ದ. ಅದಾದ ನಂತರ ಏನಾಯಿತು, ಎತ್ತುಗಳು ಭಾಳ ಕಷ್ಟಪಟ್ಟು ಎಳೀತಾ ಇದೆ ಅಂತ ಟೈರ್ ಬಂತು, ರಬ್ಬರ್ ಟೈರ್, ಸ್ವಲ್ಪ ಸುಲಭವಾಗಿರುತ್ತೆ ಅಂತೇಳಿ ಅದನ್ನು ಹಾಕ್ದ. ಇದೆಲ್ಲ ಬರೋಷ್ಟೊತ್ತಿಗೆ ಸೈಕಲ್ ಬಂತು. ಸೈಕಲು ತುಳಿದ. ಆಮೇಲೆ ಅದು ಡಬಲ್ ರೈಡ್ ಆಯಿತು. ಸೈಕಲಿಂದ ಮೋಟ್ರ್ ಸೈಕಲ್ ಆಯಿತು, ಸ್ಪೀಡ್ ಆಯಿತು. ಮೋಟ್ರ್ ಸೈಕಲ್ ಪಕ್ಕದಲ್ಲಿ ಇನ್ನೊಂದು ಇಟ್ಟ ಆಟೋ ರಿಕ್ಷಾ ಆಗೋಯ್ತು, 3 ವೀಲು. ಅದ್ರ ಜೊತೆ 4 ಇಟ್ಟ ಕಾರ್ ಆಯಿತು. ಕಾರ್ ಹೋಗಿ ಬಸ್ ಆಯಿತು. ಈಗ ಲಕ್ಸುರಿ ಬಸ್ಸು, ಎಲೆಕ್ಟ್ರಿಕ್ ಬಸ್ಸು. ಸರ್ ಇದೆಲ್ಲವೂ ನಮಗೆ ಮಾಡ್ತಾ ಹೋದಾಗ ಟೆಕ್ನಾಲಜಿ ಅಂತ ಕರಿತೀವಿ, ಡೆವಲಪ್ಮೆಂಟು. ಈ ಡೆವಲಪ್ಮೆಂಟ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ ಇದೆಯಲ್ಲ, ಇದರಲ್ಲಿರೋ ಅಂಥ ಟೆಕ್ನಾಲಜಿನ ನಾವು ಬಳಸ್ಕೋತಾ ಇಲ್ಲ ಸರಿಯಾಗಿ, ಎಜುಕೇಟ್ ಆಗ್ತಾ ಇಲ್ಲ. ಈಗ ನಾನು ಅಪ್ಪ ಹಾಕಿಲ್ಲ ಆಲ್ದ ಮರ ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಇವತ್ತು ಸೈಂಟಿಫಿಕ್ಕಾಗಿ ಬೇರೆ ದೇಶಗಳೆಲ್ಲ ಸಿನಿಮಾ ಮಾಡ್ತಾ ಇಲ್ವಾ? ಅವ್ರುಗಳು ಯಾರೆಲ್ಲ ಸಿನಿಮಾ ನಿಲ್ಲಿಸ್ಬಿಟ್ಟಿದ್ದಾರೆ? ಅಥವಾ ಕ್ಯಾಮ್ರಾ ಮ್ಯಾನುಫ್ಯಾಕ್ಚರಿಂಗ್ ನಿಂತೋಗಿದೆಯಾ? ಹೀಗೆ ನೀವು ಇಂಟರ್ವ್ಯೂ ಮಾಡ್ತಾಯಿದ್ದೀವಿ. ದಿಸ್ ಇಸ್ ಆಲ್ಸೋ ಎ ಸಾರ್ಟ್ ಆಫ್ ಎಂಟರ್ಟೈನ್ಮೆಂಟ್, ಎನ್ಲೈಟ್ಮೆಂಟ್ ಅಂತ ನಾನು ಕರೆಯೋದು. ಯಾಕಾಗಲ್ಲ? ನಾವು ಯಾರನ್ನು ಬರಬೇಡಿ ಅಂತ ಹೇಳಬಾರ್ದು, ಬಂದವ್ರನ್ನ ಹೆಂಗೆ ಉಳಿಸ್ಕೋಬೇಕು ಅನ್ನೋದು ಯೋಚನೆ ಮಾಡಬೇಕು. ನಾನು ಸೆಕ್ರೆಟ್ರಿ ಆಗಿದ್ದಾಗ ಚೇಂಬರಲ್ಲಿ ಪ್ರತಿಯೊಬ್ಬ ನಿರ್ಮಾಪಕನು ಕೂಡಿಸ್ಕೊತಾ ಇದ್ದೆ. ಅಲ್ಲಿ ಕೂತ್ಕೊಂಡು ಸೈನ್ ಮಾಡ್ತೀನಿ, ನೀನು ಏನು ಬಂಡವಾಳ ಆಗ್ತಾಯಿದ್ದೀಯ, ಯಾರನ್ನು ಆರ್ಟಿಸ್ಟ್ನ ಹಾಕ್ಕೊಂಡಿದ್ದೆ, ಯಾರ್ಯಾರಂತ ನಾನು ಹೇಳ್ತಾಯಿದ್ದೆ. ಆದಷ್ಟು ನೋಡಿ, ಎ ಪೆನ್ನಿ ಸೇವ್ಡ್ ಎ ಪೆನ್ನಿ ಅರ್ನ್ಡ್ ಅಂತ. ಹೌದು, ನಮ್ಮ ತಂದೆ ಹೇಳ್ಕೊಡೋರು. ಹೌದು, ₹1 ನಿನ್ನ ಉಳಿಸು, ₹1 ನಿನ್ನ ಲಾಭ ಆಯಿತು ಅಂತ. ನಾನೊಂದು ಬಡ್ಜೆಟ್ ಹಾಕ್ತೀನಿ ಒಂದು ಸಿನಿಮಾಗೆ ಅಂತಂದರೆ, ಅದು 100% ಇದ್ದರೆ ಅದನ್ನು 50% ಅಲ್ಲಿ ಮುಗಿಸ್ತೇನೆ, ನಾನು 50% ಲಾಭದಲ್ಲಿದ್ದೀನಿ ಅಂತ ಅರ್ಥ. 100 ಇದ್ದದ್ದು 150 ಆಯಿತು ಅಂದರೆ 150% ಲಾಸ್ ಆಯಿತು ಅಂತ ಅರ್ಥ. ಸೊ ಈ ಒಂದು ಫೈನಾನ್ಷಿಯಲ್ ಎಕ್ಸ್ಪರ್ಟ್, ಬ್ಯಾಂಕರ್ ಮಾರ್ಗಯ್ಯ ಅಂತ ನೀವು ಓದಿದ್ದೀರ, ಅದು ಆ ಥರ. ಮತ್ತು ಇವತ್ತೇನು ನಮ್ಮ ಹಣಕಾಸು ಮಂತ್ರಿ ಯಾರಾದ್ರಾಗಿರ್ಬೋದು, ಒಂದು ಬಡ್ಜೆಟ್ ಅಂತ ಹೇಳ್ತಾರೆ, ಎಲ್ಲರೂ ಕರೀತಾರೆ ಬಡ್ಜೆಟ್ ಏನು ಅಂತ. ಆ ಬಡ್ಜೆಟ್ ಮಾಡಬೇಕು, ಕೂತ್ಕೊಂಡು ವ್ಯವಹಾರ ಮಾಡಬೇಕು, ಕರೆಕ್ಟಾಗಿ ಕೂತ್ಕೋಬೇಕು. ಈ ಇಂಡಸ್ಟ್ರಿ ಸರ್, ನಾನು 53 ವರ್ಷದಲ್ಲಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂಡಸ್ಟ್ರಿಯಿಂದ ಇದ್ದೀನಿ ನಾನು. ಇವತ್ತು ಎಷ್ಟು ಸುಲಭವಾಗಿದೆ ಅಂದರೆ, ನಾನು ಡಬ್ಬಿಂಗ್ ಹೋದರೆ ಕಟ್ ಕಾಪಿ ಪೇಸ್ಟ್. ಆವಾಗ ಇಲ್ಲಿ 3 ಜನ, ಇಲ್ಲಿ 3 ಜನ, ಅಲ್ಲಿ ಕ್ರೌಡು, ಇಲ್ಲಿ ಕ್ರೌಡ್ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಮಾತಾಡಬೇಕು. ಎಲ್ಲರೂ ಕರೆಕ್ಟಾಗಿ ಮಾತಾಡಿ, ಒಬ್ಬ ಕ್ರೌಡಲ್ಲಿ ಅವನು ಪಿಸಕ್ಕಂತ ಬಾಯಿ ಬಿಟ್ಬಿಟ್ರೆ ತಿರ್ಗಿ ನಾವೆಲ್ಲ ಮತ್ತೆ ಮಾಡಬೇಕು. ಆಯಿತಾ? ಅದು ಇವತ್ತು ಆ ಒಂದು ಇದಕ್ಕೆ ಬಂತ. ಆಮೇಲೆ ಅವತ್ತು ಇವನು ರೀಲ್ ತಿಂತಾ ಇದ್ದಾನೆ ಅಂತ ಹೇಳ್ತಾ ಇದ್ರು. ಇವತ್ತು ಡಿಜಿಟಲ್ಲು, ನೀವು ಎಷ್ಟು ಟೇಕ್ ತೊಗೊಂಡ್ರು ಪರವಾಗಿಲ್ಲ, ಮೊದಲೇ ಹೇಳ್ಬಿಡ್ತಾರೆ ನೀವು ಚೆನ್ನಾಗಿ ಮಾಡಬೇಕು, ಡೋಂಟ್ ವರಿ ಅಬೌಟ್ ದ ಟೇಕ್ಸ್ ಅಂದರೆ ಅದು ರಿಪೀಟ್ ಆಗ್ತಾ ಇರುತ್ತೆ. ಅದು ಏನು ನಿಮ್ಗೆ ವೇಸ್ಟೇಜ್ ಇಲ್ಲ. ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇದ್ಕೊಂಡು ಇಂಡಸ್ಟ್ರಿಗೆ ಬರಬೇಡ ಅಂತ ಹೇಳಿದ್ರೆ ಇದು ನ್ಯಾಯನಾ? ಸರ್, ಇಂಡಸ್ಟ್ರಿ ತಪ್ಪು ಮಾಡಿಲ್ಲ, ಇಂಡಿವಿಜುವಲ್ಸ್ ತಪ್ಪು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಯಾರೋ ತನಗಾಗದೇ ಇರೋನ್ನ ಬರಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಪ್ಪೋದಿಲ್ಲ. ಸಮಗ್ರವಾದ ಇಂಡಸ್ಟ್ರಿ, ಒಂದು ಕಡೆ ದುಡ್ಡು ಒಂದು KGF ಆದಾಗ ಇಂಡಸ್ಟ್ರಿ ಜೈ ಕನ್ನಡ ಅಂದ್ಬಿಡ್ತಾರೆ. ಒಂದು ಕಾಂತಾರ ಹೋದಾಗ ಜೈ ಅಂದ್ಬಿಡ್ತಾರೆ. ಇನ್ಯಾವುದೋ ಪಿಕ್ಚರ್ ಓಡಿರಲ್ಲ, ಯಾರೂ ನೋಡೇ ಇರಲ್ಲ, ಪಬ್ಲಿಸಿಟಿನೇ ಇಲ್ಲ. ಸರ್, ಪೋಸ್ಟ್ರಲ್ಲಿ ಹಾಕಿದ್ರೆ ಒಂದು ಮುಖ ಯಾರು ಅಂತ ಗೊತ್ತಾಗಬೇಕು ಸರ್. ನಮ್ಮನ್ನು ಬಿಡಿ, ನಾವು ಹಳಬರು ಅಂತ ಇಟ್ಕೊಳ್ಳೋಣ, ಈ ಹೊಸಬರಲ್ಲೇ ಕೇಳಬೇಕಲ್ಲ ನಾವು. ಇವತ್ತು ಥಿಯೇಟ್ರಿಗೆ ನಾಟಕದ ಥಿಯೇಟ್ರ್ ಹೌಸ್ಫುಲ್ ಆಗುತ್ತೆ, ಸಿನಿಮಾ ಥಿಯೇಟ್ರ್ ಹೌಸ್ಫುಲ್ ಆಗಲ್ಲ. ಏನು ಹೇಳೋಣ? ನೀವು ಹೇಳಿದ್ದು ಚೆನ್ನಾಗಿತ್ತು. ಯಾಕೆಂದರೆ ಎಷ್ಟೋ ಸತಿ ನಾವು ನೋಡಿರೋ ಪ್ರಕಾರ ರಂಗಶಂಕರದಲ್ಲಿ ನಾವು ನಾಟಕದ ಟಿಕೆಟ್ ಬುಕ್ ಮಾಡೋಕ್ಕಾಗಲಿ ಅಥವಾ ಪರ್ಚೇಸ್ ಮಾಡೋಕ್ಕೆ ಹೋದಾಗಲಿ ಸಿಗೋದಿಲ್ಲ ಅಷ್ಟು ಸುಲಭವಾಗಿ. ಸರ್, ಎಲ್ಲೂ ಸಿಗಲ್ಲ. ನಾನು ಯಾಕೆ ಹೇಳ್ತೀನಿ, ಅದಕ್ಕೆ ಅಂತ ಕಮಿಟೆಡ್ ಆಡಿಯನ್ಸ್ ಇದ್ದಾರೆ. ಈಗ ನೀವು ಉದಾಹರಣೆಗೆ ಹೇಳಿದ್ರೆ, ಒಬ್ಬ ಜನಸಾಮಾನ್ಯನಿಗೆ, ಹೋಟ್ಲ್ ಬಾಯ್ಸ್ಗೆ ಇರ್ಬೋದು, ಅಥವಾ ಒಬ್ಬ ಆಟೋ ಡ್ರೈವರ್ಗಿರ್ಬೋದು, ಒಬ್ಬ ಬಸ್ ಡ್ರೈವರ್ಗಿರ್ಬೋದು, ಸಾಮಾನ್ಯ ಪ್ರೇಕ್ಷಕ, ತರಕಾರಿ ಮಾರಿ ಏನೋ ಹಣ್ಣು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾ. ಹಾಡುಗಳಿರಬೇಕು, ಖುಷಿಯಾದ ಹಾಡುಗಳಿರಬೇಕು, ಫೈಟ್ ಇರಬೇಕು, ಹೀರೋಯಿನ್ ಸುಂದರವಾಗಿರಬೇಕು, ವಿಲನ್ನು, ಇದೆಲ್ಲ ನಮ್ಮದೆಲ್ಲ ಫಾರ್ಮುಲಾ ಎಲ್ಲ ಇತ್ತು. ಈಗ ಕಂಟೆಂಟ್ ನೋಡಿದ್ರೆ ಬರೀ ಮರ್ಡ್ರು, ಟೈಟ್ಲ್ ಕೇಳಿದಾಗಲೇ ಹೊಡೆದಾಟ. ಯಾರು ಸರ್, ಯಾವ ಹೆಣ್ಮಕ್ಳು ಬರ್ತಾರೆ ಇವತ್ತು? ನೋಡಿ, ಸ್ಪೆಷಲಾಗಿ ಹೆಣ್ಮಕ್ಳೆಲ್ಲ ಬರ್ತಾ ಇದ್ದಾರೆ, ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದೆ ಅಂತ ಇವರೇ ಹೇಳ್ಕೋಬೇಕು. ಅವ್ರು ಬರ್ದೇ ಇರೋ ಹಂಗೆ ಮಾಡಿದಾಗ ಯಾರು? ನಾವೇ ಚಿತ್ರರಂಗದವರು ಒಂದು ಕಲ್ತ್ಕೋಬೇಕು ಸರ್. ಬೇರೆನ್ನ ದೂಷಿಸೋನ್ನ ಬಿಡಿ, ಕರೆಕ್ಟ್, ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಹೌದು.
ಇಲ್ಲೇ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ, ಅಂಬರೀಷ್ ಅವ್ರನ್ನ ಆ್ಯಂಡ್ ಶಂಕರಣ್ಣ ಅವ್ರನ್ನ, ಜೊತೆಗೆ ಸುಮಾರು ಮೇರು ನಟರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಮಿಸ್ ಮಾಡಿ ಯಾಕೆ ಹಾಕೋತೀವಿ ಸರ್? ಇವತ್ತು ನೋಡಿ ಯಾವುದಾದ್ರು ಎಲೆಕ್ಷನ್ ಅಂದರೆ ಅವ್ರ ಮುಖಗಳೆಲ್ಲ ಹಾಕೋತಿರಲ್ಲ, ಅವ್ರ ಥರ ಏನೋ ನೀವು ಇರ್ಬೇಕು ತಾನೆ. 100%. ಮತ್ತು ಅವ್ರನ್ನೆಲ್ಲ ಫೋಟೋ ಮಾತ್ರ ಹಾಕೋತೀರಾ, ಕೆಲಸ ಮಾತ್ರ ಮಾಡಲ್ಲ. ಹೌದು, ಅದು ಅದು ಹೆಂಗಾಗುತ್ತೆ? ಕರೆಕ್ಟ್. ಸೊ ಅದನ್ನ ಮಿಸ್ ಮಾಡ್ಕೋತಾ ಇದೀವಿ ಎಲ್ಲೋ ಒಂದು ಕಡೆ. ನೀವು ಹೇಳ್ದಂಗೆ ತಿರ್ಗಾ ಫ್ಯಾಮಿಲಿ ಎಂಟರ್ಟೈನರ್ ಮೂವೀಸ್ ಬರಬೇಕು, ಬರಬೇಕು ಅನ್ನೋಕ್ಕೆ ನಾನು ಹೇಳ್ತೀನಿ, ಬರೋ ಹಾಗೆ ಮಾಡಬೇಕು. ಬರಬೇಕು ಅಂತಲ್ಲ, ಬರೋ ಹಾಗೆ ಮಾಡೋದು ಬರ್ತಾರೆ ಅವರು. 100%. ಈಗ ನಾವು ಯಾವುದೋ ಒಂದು ಹೇಳ್ತೀನಿ, ನಾನು ಮೊನ್ನೆ ಯಾವುದೋ ಒಂದು ತಮಾಷೆ ಹೇಳ್ತೇವೆ, ಸಿನಿಮಾ ಥಿಯೇಟ್ರ್ಗಳು ಇವಾಗ ಎಲ್ಲ ಹೋಗ್ತಾ ಇದೆ ಸರ್. ನಮಗೆಲ್ಲ ಒಂದು ಐಕಾನ್ ಎಲ್ಲನೂ ನಾನು ಹೇಳ್ತಾ ಇದ್ದೆ. ಈಗ ಮೊನ್ನೆ ನೋಡಿ ಇದಕ್ಕೆ ನನಗೆ ಊರ್ವಶಿ ಇಲ್ಲ ಅಂದಾಗ ಆ ರಸ್ತೆಗೆ ಹೋದಾಗೆಲ್ಲ ನಂಗೆ ನಮಸ್ಕಾರ ಮಾಡ್ತೀನಿ. ಆಯ್ತು, ಇನ್ನು 15 ದಿನಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಸರ್. ಅದು ಅದೇ ಹೊಡೆದಾಕ್ಬಿಡ್ತಾರೆ. ಇಲ್ಲ, ಅದು ಹೊಡೆದಾಕ್ತಾರೆ ಅಂತಲ್ಲ, ಎಂತೆಂಥ ಸಿನಿಮಾ ನೋಡಿದೆ ಇಲ್ಲಿಂತ. ಹೌದು. ಸಿ, ನನಗೆ ಅದು ಒಂಥರ ಭಾವನಾತ್ಮಕ ಯಾಕೆ ಆಗ್ತೀವಿ ಅಂದರೆ, ಇದ್ದಿದ್ದನ್ನು ಕೆಡವಿ ಅಲ್ಲಿ ಬೇರೆ ಏನಾದರೂ ಬಂದಾಗ ಇದ್ದಿದ್ದು ಮಜಾ ಇತ್ತಲ್ಲ ಹೊಟ್ಟೆ. ಇವತ್ತು ನಾಳೆ ಲಾಲ್ಬಾಗ್ ಕಬ್ಬನ್ ಪಾರ್ಕಲ್ಲೆಲ್ಲ ಇರೋಲ್ಲ, ನಾಳೆಯಿಂದ ಅದೆಲ್ಲ ಬೇರೆ ಆಗಿಬಿಡುತ್ತೆ ಅಂತಂದರೆ ನಿಮ್ಮ ಕೈಲಿ ತಡ್ಕೊಳಕ್ಕಾಗತ್ತಾ? ತುಂಬ ಕಷ್ಟ ಇದೆ. ಅದರಿಂದ ಕೆಲವಾರು ವಿಚಾರಗಳನ್ನ ನಾವು ಹೇಳೋಕ್ಕೂ ಆಗಲ್ಲ, ಅದನ್ನು ಜೀರ್ಣಿಸ್ಕೊಳಕ್ಕಾಗಲ್ಲ. ಆದರೆ ಒಂದಂತೂ ನಾವು ತಯಾರಿಯಾಗಿರಬೇಕು. ಯಾಕೆಂದರೆ ಪ್ರತಿ ಒಂದು ಬದಲಾವಣೆಗೂ ನಾವು ಕಾಯ್ತಾ ಇರಬೇಕು. ಒಂದು ಬದಲಾವಣೆ ಬಂದೇ ಬರುತ್ತೆ. ನನ್ನ ಕಾಲದಲ್ಲಿ ಇದ್ದಾಗ ಟೆರ್ಲಿನ್ ಶರ್ಟು ಅದ್ಯಾವುದೋ ಒಂಥರ ಇತ್ತು. ಈಗ ಬರ್ತಾ ಡ್ರೆಸ್ ಎಲ್ಲ ಚೇಂಜ್ ಆಗಿದೆ, ಹೇರ್ ಸ್ಟೈಲ್ ಚೇಂಜ್ ಆಗಿದೆ. ವೆಲ್ ಬಾಟಮ್ ಪ್ಯಾಂಟ್ಸ್ ಹಾಕೋತಾ ಇದ್ವಿ, ಈಗ ಟೈಟ್ ಪ್ಯಾಂಟ್ಸ್ ಹಾಕೋತೀವಿ, ಚಡ್ಡಿಗಳು ಹಾಕೋತೀವಿ. ಸರ್ ಇದಕ್ಕಿನ್ನ ಬೇಕಾ? ಯಾರೋ ಕೇಳಿದ್ರೆ ಮೊನ್ನೆ ಏನು ಪ್ಯಾಂಟ್ ಅನ್ನೋದು, ಅದು ಡೀಸೆಲ್ ಪ್ಯಾಂಟ್, ಶರ್ಟು ಪೆಟ್ರೋಲ್ ಶರ್ಟ್, ಈ ಥರ ಹೆಸರಿಡ್ತಾರೆ ಯಾರಾದರೂ. ನೋಡ್ರಿ ಏನು ಅದಕ್ಕೆ ಕೇಳಿದ್ರೆ, ಏನಿಲ್ಲ ಸರ್, ಎಷ್ಟು ಹರಿದು ತೂತುಗಳಾಗಿರುತ್ತೋ ದಟ್ ಇಸ್ ಕಾಲ್ಡ್ ಆಸ್ ಡೀಸೆಲ್ ಪ್ಯಾಂಟ್. ಎಷ್ಟು ಹರ್ಕಲು ಬಟ್ಟೆ ಹಾಕಿರುತ್ತೋ ಅದು ಪೆಟ್ರೋಲ್ ಶರ್ಟ್. ಅಂದರೆ ಬೆಂಕಿ ಅಂತ ಆಯ್ತಾ, ಹೋಯ್ತು ಅಂತ ಆಯ್ತಾ? ಅವರೇ ಇಟ್ಬಿಟ್ಟಿದಾರಲ್ಲ ಟೈಟ್ಲು. ಅದಕ್ಕೆ 5,550 ರೂಪಾಯಿ ಎಲ್ಲ ಕಡೆ ತೂತುಗಳು ಮಾಡಿಕೊಂಡು, ಅದೊಂದು ನಾಗರಿಕತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನಮ್ದು ಅದಲ್ಲ, ನಮ್ದು ಏನಿದ್ರು ಫುಲ್ ಸೂಟ್ ಇಂಡಿಯನ್ ಡ್ರೆಸ್. ಸರ್, ಇಲ್ಲಿ ತನಕ ಬಂದು ನಮ್ಮ ಈ ಅನ್ನದಾತ ಸುಖೀಭವ ಕಾರ್ಯಕ್ರಮದ ಪ್ರೇಕ್ಷಕರಿಗೆ ಸಿನಿಮಾ ರಂಗದೊಳಗೆ ಹೇಗೆ ಬರಬೇಕು, ಪ್ರವೇಶ ಮಾಡಬೇಕು, ಹೇಗೆ ನಿಮ್ಮ ಹೋಮ್ವರ್ಕ್ ಆಗಿರಬೇಕು, ಮತ್ತು ಏನೇನೆಲ್ಲ ನೀವು ರೆಡಿಯಾಗಿ ಬರಬೇಕು, ಮತ್ತು ನಿಮ್ಮ ಅನುಭವಗಳನ್ನ ಹೇಳಿದ್ರಿ, ಮತ್ತು ಶಂಕರಣ್ಣ ಅವರ ಅನುಭವದ ಬಗ್ಗೆನೂ ಹೇಳಿದ್ರಿ, ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ರಿ. ಸೊ ಇನ್ನೂ ನಿಮ್ಮ ಲೈಫ್ ಸ್ಟೋರಿ ಮತ್ತು ನಿಮ್ಮ ಸಿನಿ ಪಯಣದ ಬಗ್ಗೆ ಎಪಿಸೋಡ್ಸ್ನ ಇನ್ನು ಮುಂದಿನ ದಿನಗಳಲ್ಲಿ ಮಾಡೋಣ. ಈಗ ಇಲ್ಲಿ ಬಂದು ಇಷ್ಟೆಲ್ಲ ಚೆನ್ನಾಗಿ ನಮ್ಮ ಪ್ರೇಕ್ಷಕರಿಗೆ ಹೇಳಿಕೊಟ್ಟಿದ್ದೀರಾ. ಸೊ ಅದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ಧನ್ಯವಾದಗಳು ಪ್ರಭು. ನೋಡಿ, ನಿಮ್ಮ ಹೆಸರಿನಲ್ಲೇ ನಿತ್ಯಾನಂದ ಪ್ರಭು, ನಿತ್ಯ ಆನಂದವಾದ ಪ್ರಭು. ನನಗೆ ನಿಮ್ಮ ಈ ಅನ್ನದಾತ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದು ತುಂಬ ದಿವಸಗಳಿಂದ ಇತ್ತು. ಇವತ್ತು ಆ ಅವಕಾಶ ನನಗೆ ಕೂಡಿ ಬಂದಿದೆ. ಬಹುಶಃ ಇಂಟರ್ವ್ಯೂ ಕೂಡ ಒಂದು ಸಾಮಾನ್ಯವಾಗಿ ನಿಮ್ಮದು ಎಷ್ಟು ಪಿಕ್ಚರು, ನಿಮ್ಮ ಮದುವೆ ಹೆಂಗಾಯಿತು, ನಿಮ್ಮ ಮಕ್ಕಳು, ಇದೆಲ್ಲ ಕೇಳಿದ್ರೆ ಇಂಡಸ್ಟ್ರಿಯ ಒಂದು ವಿಚಾರ ಬಗ್ಗೆ ಕೇಳಿದ್ರಿ. ಯಾಕೆಂದರೆ ಇದು ಬಹಳ ಮುಖ್ಯ. ಇವತ್ತಿಗೆ ನಮಗೆ ನಾವು ಎಷ್ಟೇ ಇಂಡಸ್ಟ್ರಿಯಲ್ಲಿ ಇದ್ದು ಮಾಡಿ ಹೋದರೂ ಉಳ್ಕೊಳ್ಳೋದು ಮತ್ತು ಯಂಗ್ಸ್ಟರ್ಸ್. ಒಂದು ಟೀಮ್ ಇರುತ್ತೆ ನೋಡಿ, ಕ್ರಿಕೆಟ್ ಮನೆ ಗೆದ್ದರು ಅನ್ನೋಕ್ಕೂ ಖುಷಿ ಆಗುತ್ತೆ, ಒಂದು ಫುಟ್ಬಾಲ್ ಗೇಮ್ ಗೆದ್ದರೆ ಆಗುತ್ತೆ, ಒಂದು ದೇಶದಲ್ಲಿ ಯಾವುದೋ ವಾರ ಆಯಿತು ಇಂಡಿಯಾ ಗೆಲ್ತು ಅಂದರೆ ಒಂದು ಖುಷಿ ಪಡ್ತೀವಿ. ಅಂದರೆ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ನಮ್ಮದು ಅಂತ ಗೆದ್ದಾಗ ನಾವೆಲ್ಲವನ್ನೂ ಸಂತೋಷ ಪಡ್ತೀವಿ. ಹಾಗಾಗಿ ಈ ಅನ್ನದಾತ ಕಾರ್ಯಕ್ರಮ ಕೂಡ ಭಾಳ ಒಳ್ಳೆಯ ಒಂದು ಶೀರ್ಷಿಕೆ ಇಟ್ಟಂಥ ಇದರಿಂದ ನಾನು ಆಡಿದ ಮಾತಲ್ಲಿ ಏನಾದರೂ ಕಿಂಚಿತ್ ಅವ್ರಿಗೆ ಉಪಯೋಗ ಆಗಿದ್ದರೆ ನಾನೇ ಪುಣ್ಯವಂತ. ಅದೇ ನಮ್ಮ ಉದ್ದೇಶ ಕೂಡ ಸರ್. ಒಳ್ಳೆಯದಾಗಲಿ. ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅನ್ನೋ ಒಂದು ಮಾತು ಕೊಡ್ತಾ, ನಿಮ್ಮ ಸ್ನೇಹದಲ್ಲಿ ಇನ್ನೂ ಮುಂದುವರಿಯುತ್ತೆ, ಎಪಿಸೋಡ್ಗಳು ಬರುತ್ತೆ, ಕಾದು ನೋಡ್ರಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ 53 ವರ್ಷಗಳ ಎಕ್ಸ್ಪೀರಿಯನ್ಸ್ ಏನಿದೆ, ಇದರಲ್ಲಿ 250 ಸಿನಿಮಾ ಮಾಡಿದ್ದೀನಿ, ಇನ್ನೂ 250 ಸಿನಿಮಾಗಳಲ್ಲಿ ಮಾಡುವಂಥ ಆಸೆ ಇದೆ ಅಂತ ಹೇಳಿದರೆ ಅದು ನೆರವೇರಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತಾ, ಮತ್ತು ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಮತ್ತು ಈ ಸುದೀರ್ಘ ಪಯಣದ ಒಂದು ಪಾಠವನ್ನು ಹೊಸದಾಗಿ ಯಾರು ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಯಾರು ಬಂದ್ರೂ ಅವ್ರಿಗೆಲ್ಲ ನಿಮ್ಮ ಮಾರ್ಗದರ್ಶನನ ನೀಡ್ತಾ, ಹೀಗೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇನ್ನೂ ಹಲವಾರು ಚಿತ್ರಗಳನ್ನ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ತಮಗೆ ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ, ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ
ಇನ್ನೊಂದು ಅತಿಥಿ ಜೊತೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರಗಳು.